ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ಸೊ ಇವತ್ತು ಭಾನುವಾರ ನಮ್ಮಪ್ಪ ಆಂಧ್ರದಿಂದ ನೆಲ್ಲೂರು ಸಮುದ್ರದ್ದು ಮೀನು ತರಿಸಿದ್ರು. ಸೊ ಮೀನು ಸಾರು ಮಾಡ್ಬಮ್ಮ ಅಂತ ಕರೆದಿದ್ರು. ಸೊ ಬಂದೆ. ಸೊ ನಮ್ಮ ಮನೇಲಿ ನಾನೇ ಮೀನು ಸಾರು ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲರೂ ಹೇಳ್ತಾರೆ. ಸೊ ನಾವು ಮಾಡೋಣ ಬಾಮ್ಮ ಅಂತ ಕರೆದಿದ್ರು. ಬಂದೆ. ಸರಿ ಹಂಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನೂ ಮಾಡಿದೆ. ಸೊ ಹೆಂಗಿದೆ ಅಂತ ಎಲ್ಲರೂ ಟ್ರೈ ಮಾಡಿ. ಒಂದು ಸಲ ಟ್ರೈ ಮಾಡಿದ್ಮೇಲೆ ಚೆನ್ನಾಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಚೆನ್ನಾಗಿಲ್ಲ ಅಂದರೆ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಹೇಳಿ, ಪರವಾಗಿಲ್ಲ, ನಾನು ಚೇಂಜಸ್ ಮಾಡ್ಕೊತೀನಿ. ಸೊ ನೋಡಿ, ಒಂದು ಸಲ ಟೇಸ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿತ್ತಾ ಇಲ್ವಾ ಅಂತ. ಸೊ ಇವತ್ತು ಮೀನು ಸಾರು. ಸೊ ಅಲ್ಲಿಂದ ಮೀನು ಮಾಡ್ತಿದ್ದೀನಿ, ನೋಡಿ ವಿಡಿಯೋನ. ಸೊ ಅಲ್ಲಿಂದ ತಂದಾಗ ಹಿಂಗಿರುತ್ತೆ, ಕೊಟ್ಟಿರ್ತಾರೆ. ಸೊ ನಾವು ಅದನ್ನು ರಾಗಿ ಹಸಿಟ್ಟು ಎಲ್ಲ ಹಾಕ್ಬಿಟ್ಟು ಒಂದು ಸಲ ತೊಳಿತೀವಿ. ಮತ್ತು ಒಂದು ಸ್ವಲ್ಪ ಹುಣಸೆ ಹುಳಿ, ಉಪ್ಪು, ಅರಿಶಿನ ಎಲ್ಲ ಹಾಕ್ಬಿಟ್ಟು ಈ ಥರ ನೆನೆಸ್ತೀವಿ. ನೆನೆಸ್ಬಿಟ್ಟು ಮತ್ತೆ ಇನ್ನೊಂದು ಸಲ ವಾಶ್ ಮಾಡ್ಕೋಬೇಕು. ಸೊ ಒಂದು ಹಾಫ್ ಆನ್ ಅವರ್ ಇಡೀ ಟೈಮ್ ಇದ್ದರೆ 2 ಅವರ್ಸ್ ಇಡೀ, ಟೈಮ್ ಇಲ್ಲ ಅಂದರೆ ಹಾಫ್ ಆನ್ ಅವರ್ ಇದ್ದರೆ ಸಾಕು. ಸೊ ಮತ್ತು ಈಗ ಸ್ವಲ್ಪ ಪ್ಯಾನ್ ಇಡಿ, ತೊಳೆದ್ಬಿಟ್ಟು ಎಲ್ಲ ಮತ್ತೆ ಇನ್ನೊಂದು ಸಲ ವಾಶ್ ಮಾಡಿಬಿಟ್ಟು ಈ ಥರ ಪ್ಲೇಟಲ್ಲಿ ಇಟ್ಕೊಳ್ಳಿ. ವಾಶ್ ಮಾಡಿದ್ಮೇಲೆ ಮತ್ತು ಪ್ಯಾನ್ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಇದು ನಾನು ಅದು ನೀರು ಡ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ಸೊ ಇವಾಗ ಆ ನೀರು ಡ್ರೈ ಆದಮೇಲೆ ಆಯಿಲ್ ಹಾಕ್ಕೊಳ್ಳಿ. ನೀರಿದ್ದರೆ ನಮಗೆ ಅದು ನಮಗೆಲ್ಲನೂ ಬಿದ್ದುಬಿಡುತ್ತೆ. ಸೊ ಅದಕ್ಕೆ ಬಿದ್ದುಬಿಡುತ್ತೆ, ನಮ್ಮ ಮೇಲೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ನೀರೆಲ್ಲ ಡ್ರೈ ಆದಮೇಲೆ ಆಯಿಲ್ ಹಾಕ್ಕೊತಿದ್ದೀನಿ. ಸೊ ಆಯಿಲು ಸ್ವಲ್ಪ ಹೀಟ್ ಹಾಕಬೇಕು. ಸೊ ಆಯಿಲ್ ಹೀಟ್ ಆಗೋದು ನಮ್ಗೆ ಗೊತ್ತಾಗುತ್ತೆ. ಸುಮ್ಮನೆ ಅದ್ರ ಮೇಲೆ ಹಿಂಗೆ ಕೈ ಆಡಿಸಿದ್ರೆ ಸಾಕು, ಆಯಿಲ್ ಹೀಟ್ ಆಗೋದು ಹೆಂಗೆ ಅಂತ ಗೊತ್ತಾಗುತ್ತೆ. ಸೊ ಆಯಿಲ್ ಹೀಟ್ ಆದಮೇಲೆ ಸ್ವಲ್ಪ ಮೀನು, ಆಯಿಲ್ ಈ ಥರ ಹೀಟ್ ಆದಮೇಲೆ ಒಂದೊಂದೇ ಮೀನು ಒಂದೊಂದು ಪೀಸ್ ಈ ಥರ ಹಾಕ್ಬಿಟ್ಟು ತೆಗೆದು ಸೈಡ್ಗೆ ಜಾಸ್ತಿ ಹೊತ್ತು ಬೇಡ. ಒಂದೊಂದೇ ಮೀನು ನೋಡಿ ನಾನು ಆ ಥರನೇ ಮಾಡ್ತಿದ್ದೀನಿ. ಆ ಕಡೆ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ. ಚಿಕನ್ನು ಮಟನ್ನು ಮಾಡ್ದಂಗೆ ಸ್ವಲ್ಪ ಫ್ರೈ ಮಾಡಿ ಅದು ತೆಗೆದ್ರೆ ಸ್ವಲ್ಪ ಸ್ಮೆಲ್ ಹೋಗುತ್ತೆ ಅಂತ, ತುಂಬ ಸ್ಮೆಲ್ ಇರಲ್ಲ ಅಂತ. ಸೊ ನಾನು ಇಷ್ಟೆಲ್ಲ ಫಸ್ಟಲ್ಲೇ ಪ್ರೊಸೆಸ್ ಮಾಡಿದ್ದೀನಿ ಅಲ್ವಾ, ಉಪ್ಪು ಹುಳಿ ಎಲ್ಲ ಅವಾಗೇ ಆಲ್ಮೋಸ್ಟ್ ಅಲ್ಲದು ಸ್ಮೆಲ್ ಹೋಗಿರುತ್ತೆ. ಸೊ ಇನ್ನೊಂದು ಸಲ ಈ ಥರ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ತೀನಿ. ಸ್ವಲ್ಪ ತುಂಬ ಹೊತ್ತು ಆಯಿಲಲ್ಲಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಎತ್ತಿ ಆ ಕಡೆ ಹಾಕಿ. ಸೊ ಒಂಚೂರು ಹುಣ್ಸೆಹಣ್ಣು ತಗೊಂಡು, ಈಗ ಸ್ವಲ್ಪ ಒಂಚೂರು ಹುಣ್ಸೆಹಣ್ಣು ತಗೊಂಡು ಅದನ್ನು ತೊಳೆದ್ಬಿಟ್ಟು ನೀರೆಲ್ಲ ಹಾಕಿ ನೆನೆಸಿ. ಯಾಕಂದರೆ ನಾವು ಮಸಾಲೆ ಎಲ್ಲ ರುಬ್ಕೊಳ್ಳೋ ಅಷ್ಟರಲ್ಲಿ ಇದು ನೆನೆಯುತ್ತೆ. ಮೇನ್ ಇಂಗ್ರೀಡಿಯೆಂಟ್ ನೆನೆಯುತ್ತೆ. ಸೊ ಇದಿಲ್ಲ ಅಂತಂದರೆ ಟೇಸ್ಟ್ ಚೇಂಜ್ ಆಗುತ್ತೆ. ಅಂದರೆ ಹುಣಸೆ ಹಣ್ಣು ನಿಮ್ಮ ಕ್ವಾಂಟಿಟಿ ಮೇಲೆ, ಎಷ್ಟು ಕೆ ಜಿ ಮೀನಾದರೆ ಅಷ್ಟು ಕ್ವಾಂಟಿಟಿ ಮೇಲೆ ಬೇಸಂದಟ್ಟು ತಗೊಳ್ಳಿ. ಕೊಬ್ಬರಿ ಸ್ವಲ್ಪ, ಒಂದು ಸ್ವಲ್ಪ ಕೊಬ್ಬರಿ, ಒಂದು ಸ್ವಲ್ಪ ಚಕ್ಕೆ ಲವಂಗ, ಒಂದು ಟೊಮೊಟೊ ಹಾಕ್ಕೊಳ್ಳಿ. ಖಾರದ ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಸಾಂಬಾರು ಪೌಡರ್, ಒಂದು ಸ್ವಲ್ಪ ಕೊತ್ತಂಬರಿ ತೊಳ್ಕೊಂಡು ಹಾಕಿ. ಯೂಸ್ ಮಾಡಿದ್ವಲ್ಲ, ಸೇಮ್ ಆಯಿಲೇ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಆ್ಯಕ್ಚುಲಿ ಅದೇನಾದರೂ ತುಂಬ ನೀರು ಬಿಟ್ಟಿದ್ರೆ ಅದನ್ನು ಸೈಡಿಗೆ ಚೆಲ್ಬಿಟ್ಟು ಹೊಸ ಆಯಿಲ್ ಹಾಕ್ಕೊಳ್ಳಿ. ಇಲ್ಲ ನೀರು ಬಿಟ್ಟಿಲ್ಲ ಅಂದರೆ ಅದೇ ಎಲ್ಲ ಹಾಕ್ಬೋದು. ಅದೇ ಯೂಸ್ ಮಾಡ್ಕೊ, ಅದ್ರ ಜೊತೆಗೆ ಹಾಕಿದ್ದೀನಿ. ಸೊ ಈ ಕಪ್ ಇರೋದೇನೆಂದರೆ, ನಾನು ಫಸ್ಟ್ ಮೀನು ಹಾಕಿ ಫ್ರೈ ಮಾಡಿದ್ನಲ್ಲ, ಸೊ ಅದು ಅಂಟಿರೋದು. ಸೊ ಆಯಿಲ್ ಚೆನ್ನಾಗಿರೋದು ಇದು. ಸೊ ಆಯಿಲ್ ಸ್ವಲ್ಪ ಹೀಟ್ ಆಗೋರ್ಗೆ ಹಿಂಗನ್ನಿ ಸ್ವಲ್ಪ ಗೊತ್ತಾಗುತ್ತೆ. ಸೊ ಆಯಿಲ್ ಹೀಟ್ ಆಯ್ತಲ್ಲ, ಹೀಟ್ ಆದಮೇಲೆ ಸ್ವಲ್ಪ ಆನಿಯನ್ ಹಾಕ್ಕೊಳ್ಳಿ. ಸೊ ಈಗ ಪೇಸ್ಟ್ ಒಂದು 2 ಸ್ಪೂನ್ ಹಾಕ್ಕೊಳ್ಳಿ ಪೇಸ್ಟು. ಸೊ ನೋಡಿ, ಆನಿಯನ್ ಕೆಂಪಾಗ್ತಾ ಬಂತು. ಆನಿಯನ್ ಕೆಂಪಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ.
ಅದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಫ್ರೈ ಆಗಬೇಕು. ಅದು ಫ್ರೈ ಆದರೆ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಯಾಕಂದರೆ ಹಸಿ ಸ್ಮೆಲ್ ಇರುತ್ತೆ, ಹಂಗೆ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಾನು ಏನಕ್ಕೆ ಸ್ಕಿಪ್ ಮಾಡ್ತಿಲ್ಲ ಇಲ್ಲ ಫಾಸ್ಟ್ ಮಾಡ್ತಿಲ್ಲ ಅಂತಂದರೆ ಸುಮ್ಮನೆ ಹಿಂಗೆ ಮಾಡಿಬಿಟ್ಟು ತೆಗೆದುಬಿಟ್ರೆ ನಿಮಗೆ ಸರಿಯಾಗಿ ಟೇಸ್ಟ್ ಬರಲಿಲ್ಲ ಅಂದ್ಬಿಟ್ಟು ನಾನೇನು ವೀಡಿಯೋ ಸ್ಕಿಪ್ ಮಾಡೋದು ಸ್ಪೀಡಾಗಿಡೋದು ಮಾಡ್ತಿಲ್ಲ. ಸೊ ನಿಮ್ಗೆ ಯೂಸ್ ಆಗಲಿ ಅಂತ ಇವ್ರು ಎಷ್ಟೊತ್ತು ಫ್ರೈ ಮಾಡ್ತಾರೆ ಅಂತ. ಸೊ ಚೆನ್ನಾಗಿ ಫ್ರೈ ಆಯ್ತಲ್ವ, ಈಗ ಮಸಾಲೆ ಹಾಕ್ಕೊಳ್ಳಿ. ಆಲ್ರೆಡಿ ರುಬ್ಕೊಂಡು ಇಟ್ಕೊಂಡಿರ್ತೀವಲ್ವ, ಆ ಮಸಾಲೆಯನ್ನು ಹಾಕ್ಕೊಳ್ಳಿ. ಅದೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಒಂದು 2-3 ಮಿನಿಟ್ಸ್ ಮಾಡಿ ಸಾಕು, ಪರವಾಗಿಲ್ಲ. ಸೊ ಮಸಾಲ ಸ್ವಲ್ಪ ಫ್ರೈ ಆದಮೇಲೆ ಫ್ರೈ ಮಾಡಿ, ಹಂಗೆ ಫ್ರೈ ಮಾಡ್ತಾಯಿರೋ ಒಂದು 2 ಮಿನಿಟ್ಸ್ ಹಂಗೆ ಫ್ರೈ ಮಾಡಿ. ಸೊ ಫ್ರೈ ಆದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಬೇಡ. ಮೀನು ಸಾರು ಜಾಸ್ತಿ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ತುಂಬ ತಿಳಿ ಸಾರು ಥರ ಬೇಕಾಗನ್ನೋರು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸೊ ನಮ್ಗೆ ಇಷ್ಟು ಮಾತ್ರ ಇದ್ರೆ ಸಾಕು, ನಾವು ಜಾಸ್ತಿ ನೀರು ಯೂಸ್ ಮಾಡಲ್ಲ. ಸೊ ಉಪ್ಪು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈ ಥರ ಮಸಾಲೆ ಕುದೀತಾ ಇರೋ ಟೈಮಲ್ಲಿ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಳಿ. ಮೀನು ಸಾರಿಗೆಲ್ಲ ಹುಣಸೆ ಹುಳಿನೇ ಇರಬೇಕು. ಸೊ ಇದಕ್ಕೆ ಸಾಂಬಾರ್ ಪೌಡ್ರ್ ಯೂಸ್ ಸ್ವಲ್ಪ ಜನ ಸಾಂಬಾರ್ ಪೌಡ್ರ್ ಯೂಸ್ ಮಾಡಲ್ಲ. ಅಂಥವ್ರು ಒಗ್ಗರಣೆ ಹಾಕೋ ಟೈಮಲ್ಲಿ ಒಂದು ಸ್ವಲ್ಪ ಜೀರಿಗೆ ಪೌಡ್ರು, ಸ್ವಲ್ಪ ಮೆಣಸು ಪೌಡ್ರು, ಸ್ವಲ್ಪ ಮೆಂತ್ಯ ಪೌಡ್ರು. ಮೀನು ಸಾರಿಗೆಲ್ಲ ಮೆಂತ್ಯ ಪೌಡ್ರು ಕಂಪಲ್ಸರಿ ಹಾಕಬೇಕು. ಜೀರಿಗೆ ಪೌಡ್ರು, ಮೆಂತ್ಯ ಪೌಡ್ರು ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಅದನ್ನು ಸಾಂಬಾರ್ ಪೌಡ್ರಲ್ಲಿ ಯೂಸ್ ಮಾಡಿರ್ತೀವಿ, ಅದಕ್ಕೆ ನಾನು ಇವಾಗ ಯೂಸ್ ಮಾಡಲಿಲ್ಲ. ನನ್ನ ಹತ್ರ ಸಾಂಬಾರ್ ಪೌಡ್ರ್ ಇಲ್ಲ ಅಂದಾಗ ಮಾತ್ರ ನಾನು ಹಂಗೆ ಸ್ವಲ್ಪ ಮೆಂತ್ಯ ಕಾಳು ಪೌಡರು ಮತ್ತು ಜೀರಿಗೆ ಪೌಡರು, ಮೆಣಸು ಪೌಡ್ರು ಎಲ್ಲ ಒಗ್ಗರಣೆ ಟೈಮಲ್ಲಿ ಆ್ಯಡ್ ಮಾಡ್ಕೊತೀವಿ. ಸೊ ಈಗ ಮತ್ತೆ ಚೆನ್ನಾಗಿ ಕುದಿಬೇಕು. ಹುಣಸೆ ಹುಳಿ ಹಾಕಿದ್ದೀವಲ್ಲ, ಈಗ ಕುದಿಬೇಕು. ಉಪ್ಪು ಖಾರ ಹುಳಿ ಸರಿ ಇದೆ ಅಂತ ಇವಾಗೆ ನೋಡ್ಕೊಳ್ಳಿ. ಮೀನು ಹಾಕಿದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಇದನ್ನು ನಾವು. ಸೊ ಈಗ ಬೇಕಾದ್ರೆ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೊ, ಉಪ್ಪು ಕಮ್ಮಿ ಇದೆ ಉಪ್ಪು ಹಾಕ್ಕೋಬೋದು, ಹುಳಿ ಕಮ್ಮಿ ಇದೆ ಹುಳಿ ಹಾಕ್ಕೋಬೋದು, ಇಲ್ಲ ಆ ಥರ ಅಂತ ಚೆಕ್ ಮಾಡ್ಕೊಳ್ಳಿ ಈ ಟೈಮಲ್ಲಿ. ಸೊ ಈ ಥರ ತುಂಬ ಮಸಾಲೆ ಚೆನ್ನಾಗಿ ಕುದಿಬೇಕು. ಕುದೀತಾ ಇರೋ ಟೈಮಲ್ಲಿ ಮೀನು ಒಂದೊಂದೇ ನೀಟಾಗಿ ಹಾಕ್ಕೊಳ್ಳಿ. ಆಲ್ರೆಡಿ ಒಂದ್ಸಲಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀವಿ. ಸೊ ತುಂಬ ಹೊತ್ತು ಕುದಿಯೋದೇನು ಬೇಡ, ಒಂದು 5 ಮಿನಿಟ್ಸ್ ಆದರೆ ಸಾಕು. ತುಂಬ ಹೊತ್ತು ಕುದ್ರೆ ಮೀನು ನುಣ್ಣಗಾಗ್ಬಿಡುತ್ತೆ, ತಿನ್ನೋಕೆ ಚೆನ್ನಾಗಾಗಲ್ಲ. ಸೊ ಮೀನು ಸಾರೆಲ್ಲ ಸಾರೇ ಇರಬೇಕು, ಮೀನು ತುಂಬ ಕುದಿಬಾರ್ದು. ಒಂದು 5 ನಿಮಿಷದಲ್ಲಿ ಇಟ್ಬಿಟ್ಟು ತಗೊಬೋದು. ಸೊ ಬೇಕಾದ ಪ್ಲೇಟ್ ಮುಚ್ಚೋದಾದರೆ ಪ್ಲೇಟ್ ಮುಚ್ಬೋದು, ಇಲ್ಲಾಂದರೆ ಹಂಗೇನು ಕುದಿಸ್ಬೋದು. ಮೀನು ಸಾರು ರೆಡಿ. ಸೊ ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿತ್ತಂತ. ಮೀನು ಸಾರು ರೆಡಿ ಆಯಿತು. ಇದನ್ನು ಮುದ್ದೆ ಜೊತೆಗಾಗಲಿ ರೈಸ್ ಜೊತೆಗಾಗಲಿ ತುಂಬ ಚೆನ್ನಾಗಿರುತ್ತೆ. ನಾವು ಆಲ್ಮೋಸ್ಟ್ ಅಲ್ಲಿ ಮುದ್ದೆ ಜೊತೆಗೆ ಯೂಸ್ ಮಾಡ್ತೀವಿ, ಮುದ್ದೆ ಸ್ವಲ್ಪ ರೈಸ್ ಸ್ವಲ್ಪ ಅಂತ ಯೂಸ್ ಮಾಡ್ತೀವಿ. ಸೊ ಟ್ರೈ ಮಾಡಿಬಿಟ್ಟು ಹೇಗಿತ್ತಂತ ಕಮೆಂಟಲ್ಲಿ ಹೇಳಿ, ಮತ್ತು ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಸೊ ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗಲ್ಲಿ ಫ್ಯಾಮಿಲಿಯಲ್ಲಿ ಈ ಥರ ಟ್ರೈ ಮಾಡಿ ಅಂತ ಟ್ರೈ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.